ಕರ್ನಾಟಕ ಬಂದ ನಂತರ ಇಷ್ಟೊಂದು ಕ್ಯಾಮರಾಗಳು ನೋಡ್ತಾ ಇದ್ದೀವಿ. ಇದು ಫಸ್ಟು. ಕರ್ನಾಟಕ ಬಂದ ನಂತರ ಬಹಳ ಪ್ರಮುಖವಾಗಿ ನಿನ್ನೆ RCB ಆ ಕ್ರೀಡಾಪಟುಗಳ ಮೆರವಣಿಗೆ ಜನ 11 ಜನ ಸತ್ತದ್ದು, ಅನೇಕರು ಗಾಯಾಳುಗಳಾಗಿ ಆಸ್ಪತ್ರೆಯಲ್ಲಿ ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಂದು ಕಡೆ ಸ್ಟೇಡಿಯಂ, ಇನ್ನೊಂದು ಕಡೆ ವಿಧಾನಸೌಧದ ಮುಂದೆ. ಇದು ವ್ಯವಸ್ಥೆ ಮಾಡಿದವರು ಯಾರು? ಸ್ಟೇಡಿಯಂ ವ್ಯವಸ್ಥೆ ಮಾಡಿದವರು ಯಾರು? ವಿಧಾನಸೌಧದ ಮುಂದೆ ವ್ಯವಸ್ಥೆ ಮಾಡಿದವರು ಯಾರು? ಆಮೇಲೆ ಇಷ್ಟೊಂದು ಜನ ಬರ್ತಾರೆ ಅನ್ನುವ ನಿರೀಕ್ಷಣೆ ಇರಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ದಾರೆ. ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಿರೀಕ್ಷಣೆ ಇರಲಿ ಇಲ್ಲದೇ ಇರಲಿ, ಸರ್ಕಾರದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಾವು ಒಪ್ಕೊಳ್ಬೇಕಾಗಿದೆ. ಸರ್ಕಾರ ರಕ್ಷಣೆ ಕೊಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದು ಬಹಳ ಗಂಭೀರವಾದ ಪರಿಸ್ಥಿತಿ. ಸತ್ತವರಿಗೆ ಹೊಣೆ ಯಾರು? ಸತ್ತವರಿಗೆ? ಸ್ಟೇಡಿಯಮ್ಮ, ವಿಧಾನಸೌಧನ, ಸರ್ಕಾರನ? ನಿಮ್ಗೆ ಹೇಳೋದಾದರೆ ಆಂಬುಲೆನ್ಸ್ಗಳಿಲ್ಲದೆ ಕೈನಲ್ಲಿ ಸತ್ತವರನ್ನ ಹೊತ್ತು ಹೊರತರಬೇಕಾಯಿತು. ಯಾವ ವ್ಯವಸ್ಥೆ ಇಲ್ಲ, ಮುನ್ನೆಚ್ಚರಿಕೆ ಇಲ್ಲ. ಪೊಲೀಸ್ ಎಷ್ಟು ಬಂದೋಬಸ್ತ್ ಇರಬೇಕಾಯಿತು, ಅದರಲ್ಲಿ ಕಾಲು ಭಾಗ ಇರಲಿಲ್ಲ. ಇದೆಲ್ಲವನ್ನು ಸರ್ಕಾರ ವ್ಯವಸ್ಥೆ ಮಾಡಬೇಕಾಗಿತ್ತು. ಒಂದು RCBಗೆ ನೀವು ಉತ್ಸವ ಮಾಡಿ, ಮೆರವಣಿಗೆ ಮಾಡಿ, ವಿಧಾನಸೌಧದ ಮುಂದೆ ಅವರಿಗೆ ಗೌರವ ಸೂಚಿಸ್ತಕ್ಕಂಥದ್ದು ಯಾವಾಗ ತೀರ್ಮಾನ ತಗೊಂಡ್ರಿ? ಯಾರು ಈ ತೀರ್ಮಾನಕ್ಕೆ ಹೊಣೆ? ಕಾರಣ ಏನು? ಈ ತೀರ್ಮಾನ ತಗೊಂಡಾಗ ನೀವು ಎಷ್ಟು ಲಕ್ಷ ಜನ ವಿಧಾನಸಭೆಯ ಮುಂದೆ ಬರ್ಬೋದು, ವಿಧಾನಸೌಧದ ಮುಂದೆ ಬರ್ಬೋದು, ಸ್ಟೇಡಿಯಂ ಮುಂದೆ ಬರ್ಬೋದು. ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಅಂತಂದರೆ ಗುಪ್ತ ಇಲಾಖೆ ಸಂಪೂರ್ಣ ವಿಫಲ, ಪೊಲೀಸ್ ಸಂಪೂರ್ಣ ವಿಫಲ, ಸರ್ಕಾರನೂ ವಿಫಲ. ಇದು ನಿಜಕ್ಕೂ ಭಾಳ ಗಂಭೀರವಾದ ಪರಿಸ್ಥಿತಿ. ಇದನ್ನು ಒಂದೊಂದು ನರಕ ನೇರವಾಗಿ ಕಾಣ್ತು. ನಿನ್ನೆ ನರಕ ಎಲ್ಲೂ ಹೋಗಬೇಕಾಗಿಲ್ಲ, ಸ್ಟೇಡಿಯಮ್ಮೇ ನರಕ ನಿನ್ನೆ ಕಂಡದ್ದು. ಒಬ್ಬೊಬ್ಬ ಪ್ರಾಣ ಕಳ್ಕೊಂಡಂಥ ಬಂಧುಗಳು, ಅವರ ನೋವು, ಕಣ್ಣೀರು ನೋಡ್ತಾ ಇದ್ದರೆ ನಿಜವಾಗಲೂ ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಇದನ್ನು ಜಿಲ್ಲಾಧಿಕಾರಿ ಒಬ್ಬರು ತನಿಖೆ ಮಾಡಿ ಅಂತ ಹೇಳ್ಬಿಟ್ರು. ಅದರ ಬದಲು ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡ್ಬೇಕಾಗಿತ್ತು ತನಿಖೆ ಮಾಡಿ ಅಂತ. ಜಿಲ್ಲಾ ಇವ್ರಿಗೆ ಕೊಡೋ ಬದಲು ಒಬ್ಬ ಕಾನ್ಸ್ಟೇಬಲ್, ಇದು ವಿಧಾನಸೌಧ ಮುಂದೆ ನಡೆದಿದೆ, ವಿಧಾನಸೌಧದ ಪೊಲೀಸ್ ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಯಾರಿದ್ದಾರಪ್ಪ ನೀನು ಇದು ನೋಡ್ಕೊ ಅಂತೇಳಿ ಕಬ್ಬನ್ ಪಾರ್ಕು ಸ್ಟೇಡಿಯಂ ಕೊಟ್ಬಿಡ್ಬೇಕಾಗಿತ್ತು. ಭಾಳ ಚೆನ್ನಾಗಿರೋದು.
ಇದು ಈಗ ನಾನು ಹೇಳೋದು, ಇದು ಸಮಗ್ರವಾಗಿ ಹೊರಗೆ ಬರಬೇಕಾದ್ರೆ ಉನ್ನತ ಮಟ್ಟದ ಭದ್ರವಾದ ಹಾಲಿ ಹೈಕೋರ್ಟಿನ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು. DC ಕೈಲೂ ಆಗಲ್ಲ, ತಹಶೀಲ್ದಾರ್ ಕೈಲೂ ಆಗೋದಿಲ್ಲ, ಪೊಲೀಸ್ ಕೈಲೂ ಆಗೋದಿಲ್ಲ. ಉನ್ನತ ಮಟ್ಟದ ಗಟ್ಟಿ ಇರುವ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.